ಹಾಯ್ ಗಾಯ್ಸ್, ದಿಸ್ ಈಸ್ ಕೊಪ್ಪ, ಕರ್ನಾಟಕದ ಕಾಶ್ಮೀರ. ನೀವು ನೋಡ್ತಿದ್ದೀರಾ, ಇದು ಶಿವಮೊಗ್ಗದ ಕಡೆಯಿಂದ ಕೊಪ್ಪಗೆ ಎಂಟ್ರೆನ್ಸು. ಮೊದಲೆಲ್ಲ ಹೇಳ್ತಿದ್ರಂತೆ ತಪ್ಪು ಮಾಡ್ದಂತಂದು ಕೊಪ್ಪಕ್ಕೆ ಹಾಕು ಅಂತ ಹೇಳಿ. ಯಾಕಂದರೆ ಮೊದಲೆಲ್ಲ 6 ತಿಂಗಳು ಮಳೆ ಇರೋದಂತೆ, 3 ತಿಂಗಳು ಚಳಿಗಾಲ, 3 ತಿಂಗಳು ಮಾತ್ರ ಬೇಸಿಗೆ. ಇವಾಗ ನೋಡಿ 3.5 ತಿಂಗಳಾಯಿತು, ಇದು ಮಳೆಯನ್ನೇ ಬಿಟ್ಟಿಲ್ಲ. ಇಲ್ಲಿ ಮೇ ಮಧ್ಯಭಾಗದಲ್ಲೇ ಸ್ಟಾರ್ಟ್ ಆಗಿದ್ದು, ಇನ್ನೂ ಸುರಿತಾ ಇದೆ ಇಲ್ಲಿ ಮಳೆ. ಸಾಕಾಗಿ ಹೋಗಿದೆ ಎಲ್ರಿಗೂ. ಗಾಯ್ಸ್, ಇದು ಶೃಂಗೇರಿ ಕಡೆಯಿಂದ ಎಂಟ್ರೆನ್ಸು ಕೊಪ್ಪಕ್ಕೆ, ಮತ್ತು ತೀರ್ಥಹಳ್ಳಿ ಕಡೆಯಿಂದ ಎಂಟ್ರೆನ್ಸು. ನೀವು ಕೊಪ್ಪ ನೋಡಬೇಕಂದ್ರೆ ಕನಿಷ್ಠ ನಿಮ್ಗೆ 15 ದಿನ ಬೇಕು, ಒಂದಿನದಲ್ಲೆಲ್ಲ ಮುಗಿಯೋದಲ್ಲ ಇದು. ಯಾಕಂದರೆ ಇಲ್ಲಿ ನೀವು ನೋಡಬೇಕಾಗಿರೋದು ಕಮಂಡಲ ಗಣಪತಿ ದೇವಸ್ಥಾನ ಇದೆ, ಇಲ್ಲೇ ಬ್ರಾಹ್ಮಣಿ ನದಿ ಉಗಮ ಸ್ಥಾನ ಕೂಡ ಅದೇ ಆಗಿದೆ. ಮತ್ತು ನೀವು ತುಂಗಾ ನದಿಯ ಮೇಲಿರುವಂಥ ತೂಗು ಸೇತುಗಳನ್ನು ನೋಡಿದರೆ ನಿಮಗೆ ಅಲ್ಲ ಅದು ಹೇಗಿದೆ ಅಂದರೆ ಆಗಿದೆ. ಅದೇ ಥರ ನೀವು ಹರಿಹರಪುರಕ್ಕೆ ಹೋದರೆ ಶಾರದಾ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ, ಶಕಟಪುರ ದೇವಸ್ಥಾನ ಇದೆ. ಮತ್ತು ನೀವು ಶೃಂಗೇರಿಗೆ ಹೋದರೆ ಕೇಳಬೇಕಿಲ್ಲಲ್ಲ, ಶಾರದಾ ದೇವಸ್ಥಾನ ಇದ್ದೇ ಇದೆ. ಮತ್ತು ಸಿರಿಮನೆ ಫಾಲ್ಸು, ಕಿಗ್ಗ ಈಶ್ವರ ದೇವಸ್ಥಾನ, ಕುವೆಂಪು ಅವರ ಮನೆ. ಮತ್ತು ನೀವು ಹಿಲ್ಸ್ಗೆಲ್ಲ ಹೋಗ್ತೀನಿ, ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀನಿ ಅಂದರೆ ಮೇರುತ್ತು ಗುಡ್ಡ ಇದೆ, ಆಗೊಂಬೆ ಘಾಟ್ ಇದೆ, ಕಾಫಿ ತೋಟ, ಟೀ ಎಸ್ಟೇಟ್ಗಳು, ಬೆಟ್ಟ ಗುಡ್ಡ, ಬಾಬಾ ಇದೆ ನೋಡಿ ಗಾಯ್ಸ್. ಇದು ಕುವೆಂಪು ಅವ್ರ ಮನೆ. ನಾವು ಇವಾಗ ಬಂದ್ವಿ, ಇದು ಎಂಟ್ರೆನ್ಸು. ಇಲ್ಲಿ ಜನ ಡೈಲಿ ಬರ್ತಿರ್ತಾರೆ. ನೀವು ರಜದಲ್ಲಿ ಬಂದರೆ ಅಷ್ಟೇ, ಹೇಗಿರುತ್ತೆ ಅಂದರೆ ಫುಲ್ ಆಗಿರುತ್ತೆ. ಇದು ಮನೆ, ಇದು ಎಂಟ್ರೆನ್ಸು. ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಅದೇ ಹೇಳ್ತಿದ್ದಾರೆ ಈಗ ಅವರು, ಕ್ಯಾಮ್ರಾ ಅಲೋ ಇಲ್ಲ ಅಂತ. 20 ರೂಪಾಯಿ ಟಿಕೆಟ್ ಒಬ್ಬರಿಗೆ. ಇಲ್ಲೆಲ್ಲ ಒಳಗಡೆ ಚೆನ್ನಾಗಿದೆ, ಮನೆ ಎಲ್ಲ ಚೆನ್ನಾಗಿದೆ, ನೋಡಿದ್ವಿ ಸೂಪರ್ ಆಗಿದೆ. ಮತ್ತು ಇಲ್ಲೆಲ್ಲ ನಿಂತ್ಕೊಂಡೆಲ್ಲ ಫೋಟೋ ತೆಗೆಸ್ಕೋತಾರೆ. ಈಗ ಮಳೆ ಬಂದು ಆ ಥರ ಎಲ್ಲ ನೋಡಿ, ಹಂಚಿನ ಮೇಲೆಲ್ಲ ಹುಲ್ಲು ಬೆಳೆದ್ಬಿಟ್ಟಿದೆ. ಮಳೆ ಆ ಥರ ಇದೆ ಮಾರ್ರೆ. ಇಲ್ಲಿ ಹೇಗಿದೆ ಗೊತ್ತಾ ಮಳೆ, ಆ ಹಂಚು ಹೇಗೆ ಕಾಣ್ತಿದ್ದು ಗೊತ್ತಾ, ಅಷ್ಟು ಹೈಟ್ ಕಾಣಿಸ್ತಿದ್ವು ಹಂಚು, ಎಲ್ಲ ಕಪ್ಪಾಗಿದೆ. ಮಳೆ 3.5 ತಿಂಗಳಾಯ್ತು. ಇವತ್ತು ಒಂದು ಸ್ವಲ್ಪ ಬಿಡುವಾಗಿದೆ, ಇಷ್ಟು ಬಂದಿದೆ ಅಂದ್ರು. ಬಿಡು ಅಂದರೆ ಈಗ ತಕ್ಷಣ ಸ್ಟಾರ್ಟ್ ಆಗ್ಬೋದು, ಗೊತ್ತಿಲ್ಲ. ಇಲ್ಲಿ ಮಳೆನೇ ಆಗಿ ಯಾವಾಗ ಬಂದಾಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತೇ ಆಗಲ್ಲ. ಇಲ್ಲೆಲ್ಲ ನೀವು ನೋಡಬೇಕಂದ್ರೆ ಸಾಕಷ್ಟು ಪ್ಲೇಸ್ಗಳಿದ್ದಾವೆ. ಇಲ್ಲಿ ಎಲ್ಲ ಬಿಡಬೇಕು, ನಮ್ಮ ಟೆನ್ಷನ್ ಎಲ್ಲ ಬಿಟ್ಟು ಇಂಥ ಪ್ಲೇಸ್ ಕಡೆ ಬಂದು ಒಂದ್ಸಲ ನೋಡಬೇಕು. ಹೇಗಿರುತ್ತೆ ಅಂದರೆ ಮನಸ್ಸು ಆ ಟೆನ್ಷನ್. ಇವಾಗ ನಾವು ಹೋಗ್ತಾ ಇರೋದು ಮೇರುತಿ ಗುಡ್ಡದ ಕಡೆ, ಅಂದರೆ ಬಸರಿಕಟ್ಟೆ. ಇದು ನೋಡಿ ಕೊಪ್ಪದಿಂದ 5 ಕಿಲೋಮೀಟ್ರು. ಇಲ್ಲಿ ಮೊನ್ನೆ ಗುಡ್ಡ ಕುಸಿದು ಬಿಟ್ಟಿತ್ತು. ಚಿಕ್ಕಮಂಗ್ಳೂರು ಇದೇ ರೂಟು, ಜಯಪುರ, ಚಿಕ್ಕಮಂಗ್ಳೂರು, ಬಾಳೆಹೊನ್ನೂರು. ಕೊಪ್ಪದಿಂದ ಹೋಗ್ಬೇಕಂದ್ರೆ ಇದು ಒಂದೇ ರೋಡ್ ಇರೋದು. ಆ ಕಡೆ ಇದೆ, ಬಟ್ ಇದು ಮೇನ್ ರೋಟು. ಈ ಕಡೆಯಿಂದ ಹೋಗೋದೇ ಜಾಸ್ತಿ ಕೊಪ್ಪದಿಂದ ಹೋಗುವಾಗ. ಬಟ್ ನೋಡಿ ಇಲ್ಲೆಲ್ಲ ಹೇಗಿದೆ ನೇಚರ್, ಇದು ಫುಲ್ ಸೂಪರ್ ಆಗಿದೆ ಅಲ್ಲ. ಹೇಗಿದೆ ನೋಡಿ, ನೀವು ಹಾಗೆ ನೋಡ್ತಾ ನಿಂತ್ಕೊಂಡ್ರೆ ಇದು ಸ್ಯಾಂಪಲ್ ಅಷ್ಟೇ. ಸ್ಯಾಂಪಲ್ ಹೇಗಿದೆ ಅಂದರೆ ಇನ್ನು ಉಳಿದಿದ್ದೆಲ್ಲ ಹೇಗಿರ್ಬೋದು ನೀವೇ ನೋಡಿ. ಸೂಪರ್ ಇದೆ ಅಲ್ಲ. ಇದೆಲ್ಲ ಮೊನ್ನೆ ಎಲ್ಲ ಬಸ್ಸು ಎಲ್ಲ ಬಂದಾಗಿತ್ತು, ಯಾವ ಗಾಡಿನೂ ಓಡಾಡ್ತಿರ್ಲಿಲ್ಲ. ಇವಾಗೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಇವಾಗ ಓಡಾಡ್ತಿದ್ದಾವೆ ಇಲ್ಲಿ. ಮೂರುವರೆ ತಿಂಗಳಲ್ಲಿ ಇವತ್ತೇ ಫಸ್ಟ್ ಡೇ ನಾವು ಬಿಸಿಲು ನೋಡ್ತಾ ಇದ್ದೀವಿ. ಇವತ್ತೇ ಮಳೆ ಬಿಟ್ಟಿರೋದು, ಅದು ನಮ್ಮ ಪುಣ್ಯ. ಇವತ್ತೇ ನಾವು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಹಾಗೆ ಹೋಗ್ತಿದ್ದೇವೆ. ಇವತ್ತೇ ಮಳೆ ಬಿಡ್ತು, ಚೆನ್ನಾಗಾಯ್ತು, ಸೂಪರ್. ಇಲ್ಲ ಅಂದರೆ ಚಂಡಿ ಆಗಿಬಿಡ್ತಿದ್ವಿ, ಗೊತ್ತಲ್ಲ ಎಂತ ಮರ್ರೆ ಅಂತ. ಗಾಯ್ಸ್, ಇದು ಜಯಪುರ ಬಸ್ ಸ್ಟ್ಯಾಂಡ್ ಸಿ ಹೇಗಿದೆ ನೋಡಿ. ಇಲ್ಲಿಂದ ನೀವು ಕೊಪ್ಪ ಹೋಗ್ಬೋದು, ಚಿಕ್ಕಮಂಗ್ಳೂರು ಹೋಗ್ಬೋದು, ಈ ಕಡೆ ಶೃಂಗೇರಿ ಹೋಗ್ಬೋದು, ಈ ಕಡೆ ಎನ್ನಾರ್ಪುರ ಹೋಗ್ಬೋದು, ಈ ಕಡೆ ಬಸರಿಕಟ್ಟೆ ಹೋಗ್ಬೋದು, ಈ ಕಡೆ ಹೊರನಾಡು ಹೋಗ್ಬೋದು. ಇದು ಇಲ್ಲಿಂದ ನೀವು ಯಾವ ಕಡೆ ಆದರೂ ಹೋಗ್ಬೋದು.
ನಾವು ಈಗ ಈ ಕಡೆಯಿಂದ ನಮಗೆ ಬಸರಿಕಟ್ಟೆ ಹೋಗೋಕೆ 2 ರೋಡ್ ಇದೆ, ಕಳಸ ಹೋಗೋಕ್ಕಿದೆ. ಬಟ್ ನಾವು ಆಯ್ಕೆ ಮಾಡಿಕೊಂಡ್ರೆ ಸ್ವಲ್ಪ ಬೆಟ್ಟ ಗುಡ್ಡ ಇರೋದು, ಸ್ವಲ್ಪ ಎಲ್ಲ ಜಾಸ್ತಿ ಇರೋದು ಎಸ್ಟೇಟ್ ಎಲ್ಲ, ಆ ಥರ ರೋಡೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಟ್ ಇಟ್ಸ್ ಡಿಫಿಕಲ್ಟ್. ಆದರೂ ನಾವು ಸ್ವಲ್ಪ ರಿಸ್ಕ್ ತೊಗೋತಿದ್ದೀವಿ ಅನಿಸುತ್ತೆ, ಯಾಕಂದರೆ ಅಲ್ಲಿ ಯಾರು ಓಡಾಡಲ್ಲ ಇಲ್ಲಿ ಈ ಪ್ಲೇಸಲ್ಲಿ. ನೀವು ನೋಡಿ ಹಾಗೆ ಹೋಗ್ತಾ ಯಾವ ಗಾಡಿನ ಎದುರುಗಡೆನೇ ಬರಲ್ಲ, ಹಾಗಿರುತ್ತೆ. ಮಜಾ ಇದೆ ಅಲ್ಲ. ನೋಡೋ ಪ್ಲೇಸ್ಗಿಂತ ಹೋಗೋ ದಾರಿ ಸೂಪರ್ ಆಗಿರುತ್ತೆ ಅಂತೇಳಿ ನಮ್ದು ಅದೇ ಆಗಿದೆ. ಹೋಗೋ ಪ್ಲೇಸ್ ಹೇಗಿದೆ ಗೊತ್ತಿಲ್ಲ, ಬಟ್ ಹೋಗ್ತಾ ಇರೋ ದಾರಿ ಮಾತ್ರ ಸೂಪರ್ ಆಗಿದೆ. ಹೇಗಿದೆ ಅಂದರೆ ಆ ಸೀನ್ರಿ, ಆ ಪುಟ್ಟ ಬೆಟ್ಟ, ತೋಟ, ಕಾಫಿ ತೋಟ ಜಾಸ್ತಿ ಇದೆ, ಟೀ ತೋಟ ಹಾಗೆ ಇದೆ. ಮಧ್ಯೆ ಆ ಸೀನ್ರೀಸ್, ಆ ವ್ಯೂ ಪಾಯಿಂಟ್ಸ್ ಸಖತ್ತಾಗಿದೆ, ನೋಡ್ಬೇಕಷ್ಟೆ. ನಾವು ಫೀಲ್ ಮಾಡಿದ್ನ ಹೇಳೋ ಪ್ರಯತ್ನ ಮಾಡ್ತಿದ್ದೀವಿ, ಬಟ್ ಆ ಫೀಲ್ ಕೊಡುತ್ತೋ ಗೊತ್ತಿಲ್ಲ, ಕೊಡಲ್ಲ. ಬಟ್ ನೀವು ನೋಡಿ ಫೀಲ್ ಮಾಡ್ಕೋಬೇಕದು, ಸೂಪರ್ ಆಗಿರುತ್ತೆ. ಗೈಸ್, ಅದೇನೋ ಹೇಳ್ತಾರಲ್ಲ, ದುಡ್ಡಿದ್ದಾಗಲ್ಲ ವಯಸ್ಸಿದ್ದಾಗ ಟ್ರಿಪ್ ಮಾಡಬೇಕು ಅಂತ ಹೇಳಿ. ಬನ್ನಿ ಗಾಯ್ಸ್, ಮೈಂಡ್ ಫ್ರೆಶ್ ಆಗಿಬಿಡುತ್ತೆ, ಫುಲ್ ಫ್ಲೋ ಆಗಿಬಿಡ್ತೀರ. ಬಟ್ ನೀವೇನೋ ಅದೇ ಒಂದು ದಿನದಲ್ಲಿ ಬಂದು ನಾನೇನೋ ಕಿತ್ಬಿಡ್ತೇನೆ, ನಾನೇನೋ ಗುಡ್ಡ ಹಾಕ್ಬಿಡ್ತೇನೆ, ಏನೂ ಆಗಲ್ಲ. ಇಲ್ಲಿ ನೀವು ಎಷ್ಟು ನೋಡಿದ್ರೂ ನೋಡೋದು ಉಳಿಯುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸು. ನೀವು ಬಂದ ಮೇಲೆ ಕನಿಷ್ಠ ನೀವು ಒಂದು 15 ದಿನ ಆದರೂ ಇಟ್ಕೊಂಬರ್ಬೇಕು. ಕೊಪ್ಪನೇ ನಾನು 15 ದಿನ ಅಂತ ಹೇಳ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಚಿಕ್ಕಮಗಳೂರು ಡಿಸ್ಟಿಕ್ ಅಂದರೆ ಇನ್ನು ಯಾವ ಥರ ಇರುತ್ತೆ. ನೀವು ಚಿಕ್ಕಮಗಳೂರಲ್ಲಿ ಅಲ್ಲೂ ನೋಡೋದಿದೆ, ಮೂಡಿಗೆರೆ, ಕಳಸ, ಎನ್ನಾರ್ಪುರ, ಕೊಪ್ಪ, ಶೃಂಗೇರಿ, ತರೀಕೆರೆ, ಕಡೂರು. ಅಪ್ಪ ಮೈ ಚುಮ್ ಅನ್ಸುತ್ತೆ. ನೀವು ಕಡೂರು, ತರೀಕೆರೆ ಬಿಟ್ಟರು ಈ ಕಡೆ ಬಂದುಬಿಟ್ರೆ ಎಲ್ಲ ನೀವು ಅಮೇಝಿಂಗ್ ಪ್ಲೇಸಸ್. ನೀವು ಅದು 2 ಕಣ್ಣು ಸಾಲಲ್ಲ. ನಿಮ್ಮ ಮನಸ್ಸು, ನಿಮ್ಮದು ಟೆನ್ಷನ್ನು, ನಿಮ್ಮ ದುಃಖ ಏನೇ ಇದ್ದರೂ ಹೋಗ್ಬಿಡುತ್ತೆ ಗಾಯ್ಸ್. ಹೇಗಿದೆ ಗೊತ್ತಾ, ನೀವು ಬರಬೇಕು, ನೋಡಬೇಕು. ಆದರೆ ಒಂದಿನದಲ್ಲಿ ಏನೋ ಮಾಡ್ತೇನೆ ನಾನೇನೋ ಇದು ಆಗಲ್ಲ. ನೀವು ಇರಬೇಕು ಕನಿಷ್ಠ 1 ವಾರ ಆದರೂ ನೀವು ಟ್ರಿಪ್ಗಂತ ಈ ಕಡೆ ಬಂದರೆ ನಿಮ್ಮ ಮನಸ್ಸು ಎಲ್ಲ ಚಿಂತೆಯಿಂದ ನಿಶ್ಚಿಂತೆ ಆಗಿಬಿಡುತ್ತೆ. ನೋಡಿ ಅದು ಹೇಗಿರುತ್ತೆ ಅಂದರೆ ಅದು ಹೇಳೋದಲ್ಲ, ಫೀಲ್ ಆಗಬೇಕು. ಗಾಯ್ಸ್, ನಾನು ಹೇಳಿದ್ನಲ್ಲ ಮೇರುತಿ ಅಂತೇಳಿ, ಇದೇ ಮೇರುತಿ. ನೋಡಿ ಅದು ಹೇಗಿದೆ. ಇನ್ನೂ ಮಳೆ ಕಡಿಮೆ ಇದೆ, ಮಳೆ ಇದ್ದರೆ ಹೇಗಿರುತ್ತೆ. ಇದು ಹೇಗಿದೆ ಗೊತ್ತಾ, ನಾವು ಇವಾಗ 2 ಅವರ್ ಬೆಟ್ಟ ಹತ್ಕೊಂಡೇ ಬಂದ್ವಿ. ಆ ಬೆಟ್ಟದಗಳ ಮೇಲೆ ಬೆಟ್ಟ, ಇದು ಬೆಟ್ಟಗಳ ಸಾಲು, ಅದ್ರ ಮೇಲೊಂದು ಬೆಟ್ಟ ಅಂತಾರಲ್ಲ ಆ ಥರ ಇದು. ಹೇಗಿದೆ ನೋಡಿ ಅದು ಟ್ರಕ್ಕಿಂಗ್ ಇದೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ ಬಸರಿಕಟ್ಟೆಯಿಂದ ನೀವು ಕನಿಷ್ಠ ಒಂದು 10 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿಂದ ನಿಮ್ಮದು ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಡ್ಕೊಂಡು ಹೋಗಬೇಕು ನೀವು. ಹಾಗೆ ಆ ಕಾಫಿ ತೋಟ ಎಸ್ಟೇಟ್ ಮಧ್ಯೆ ಹಾಕ್ಕೊಂಡು ಹಾಗೆ ಗುಡ್ಡ ಹತ್ಬೇಕು ನೀವು. ಈ ಕಡೆಯಿಂದ ಈ ಥರ, ಆ ಕಡೆಯಿಂದ ಆ ಥರ. ಮೇಲ್ಗಡೆ ಹತ್ಬಿಟ್ರೆ ಕೆಳಗಡೆ ಮೋಡ ಕಾಣ್ತಿರುತ್ತೆ ಗೊತ್ತಾ ನಿಮಗೆ. ಆ ಮೋಡ, ಆ ವ್ಯೂ ಪಾಯಿಂಟು, ವಾವ್, ಸೂಪರ್ ಇರುತ್ತೆ. ಇದು ಭದ್ರಾ ನದಿ. ಕುದುರೆಮುಖದಲ್ಲಿ 3 ನದಿಗಳ ಉಗಮ ಸ್ಥಾನ ಇದೆ. ಒಂದು ಭದ್ರಾ, ತುಂಗಾ, ಸರಸ್ವತಿ. ಭದ್ರಾ ಅಂದರೆ ಹೆಸರು ತಕ್ಕಂಗೆ ನಾವು ಯಾವಾಗಲೂ ವರ್ಷಾನು ನೆರೆ ಬರ್ತಾ ಇರುತ್ತೆ, ವರ್ಷಾನು ಅನಾಹುತಗಳು ಸಂಭವಿಸ್ತವೆ. ಬಟ್ ನೀವು ತುಂಗಾ ಬಂದರೆ ಹಂಗಲ್ಲ, ಶಾಂತ. ಸರಸ್ವತಿ ಇನ್ನೂ ಶಾಂತ. ಅದೇ ಥರ ನೋಡಿ, ಅದರ ರಭಸ ನೋಡಿ ನೀವು ಹೇಗಿದೆ. ಏನು ಇನ್ನೂ ಮಳೆ ಕಡಿಮೆ ಆಗಿದೆ, ಇವಾಗ ಕಡಿಮೆ ಆದರೆ ಈ ಥರ ಇದೆ. ಇನ್ನು ಜೋರಾದರೆ ಹೇಗಿರುತ್ತೆ ಅದರ ರಭಸ ಅನ್ನೋಕ್ಕಿಂತ ಅನಾಹುತ ಜಾಸ್ತಿ ಆಗುತ್ತಂತ.
ಮಾರ್ರೆ, ಹೇಗೆ ಕಾಣ್ತಿದೆ ಗೊತ್ತುಂಟಾ? ಇಟ್ಸ್ ಬ್ಯೂಟಿಫುಲ್. ವಾವ್. ನಮ್ಮ ಮುಂದಿನ ಪಯಣ ರಾಣಿಜೇರಿ ಕಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.